ಸೊ ನಮ್ಮ ನವನಾರಿ ಉದ್ಯಮದಲ್ಲಿ ಹಲವಾರು ಸೀರೆ ವ್ಯಾಪಾರಿಗಳಿದ್ದಾರೆ. ದೇ ಆರ್ ಪೀಪಲ್ ಹೂ ರನ್ ಬಿಸ್ನೆಸಸ್ ಲೈಕ್ ಮಿಲೆಟ್ಸ್, ಸೋಪ್ಸ್, ಫುಡ್ ಐಟಮ್ಸ್ ಅಂಡ್ ಎವ್ರಿಥಿಂಗ್. ಬಟ್ ನವನಾರಿ ಬ್ಲಾಗ್ಸಲ್ಲಿ ಮಿಸ್ ಆಗ್ತಿದ್ದು ಸ್ಯಾಂಡ್ವಿಚ್, ಬರ್ಗರ್, ಜ್ಯೂಸಸ್. So today I have a person named Reshma. She is basically born and brought up in Goa, but appata kannadadavaru super ಆಗಿ ಸ್ಯಾಂಡ್ವಿಚ್ಚು, ಬರ್ಗರು ಎಲ್ಲ ಮಾಡ್ತಾರೆ. ಸೊ ಅವ್ರನ್ನ ಇಂಟರ್ವ್ಯೂ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ವೈ ಯು ಆರ್ ಬೇಸಿಕಲಿ born and brought up in Goa, MBA ಕೂಡ. ಸೊ ವೈ ಇಂಟು ಕುಕಿಂಗ್? ವಾಟ್ ಮೇಡ್ ಯು ಪ್ಯಾಷನೇಟ್ ಅಬೌಟ್ ಕುಕಿಂಗ್? ಓಕೆ, ನನಗೆ 10 years ಟಾಟಾಸ್ದಲ್ಲಿ ಕೆಲಸ ಮಾಡಿ ಬಂದಿದ್ದೆ. ಆ್ಯಂಡ್ ದೆನ್ ನಾನು ಯಾವಾಗ ವೆನ್ ಐ ವೆಂಟ್ ಬ್ಯಾಕ್ ಟು ಗೋವಾ, ನಮ್ಮ ತಾಯಿ ಜೊತೆ ಕುಕಿಂಗ್ ಮಾಡ್ತಾ ಮಾಡ್ತಾ ಐ ವಾಸ್ ರನ್ನಿಂಗ್ ಗೆಸ್ಟ್ ಹೌಸಸ್. ಸೊ ಎಷ್ಟು ಟೂರಿಸ್ಟು ನನ್ನ ಟಾಟಾಸ್ಕಾಯ್ದವರು ಅಲ್ಲಿ ಬರ್ತಾ ಇದ್ರು. ಸೊ ಅವ್ರು ಹೋಮ್ ಫುಡ್ ಕೇಳ್ತಾ ಇದ್ರು, ಫ್ರೆಶ್ ಹೋಮ್. ಎಷ್ಟು ಟೂರಿಸ್ಟ್ ಪ್ಲೇಸಸ್, ಎಷ್ಟು ಬೆಸ್ಟ್ ಆಫ್ ದ ರೆಸ್ಟೋರೆಂಟ್ಸ್ ಗೋವಾದಲ್ಲಿ ಇದೆ, ಬಟ್ ಸ್ಟಿಲ್ ದೇ ವೇರ್ ಮೆನಿ ಟೂರಿಸ್ಟ್ ಯಾರು ಹೋಮ್ ಫುಡ್ಸ್ ಪ್ರಿಫರ್ ಮಾಡ್ತಾ ಇದ್ರು. ಸೊ ಮೈ ಮಮ್ ಇಸ್ ಟು ಹೆಲ್ಪ್ ಮಿ ಕುಕ್ ದೋಸ್ ಹೋಮ್ ಫುಡ್ಸ್. ಅದರಿಂದ ನನಗೆ ಇನ್ಸ್ಪಿರೇಷನ್ ಸಿಕ್ತು. And I wanted to do something for my mother. Nice. Because she was in love with the food and the nutrition, and she was totally into the food industry. So with her I started cooking, and then because of her I started Snackzilla. Yeah. So Snackzilla andre ಏನೇನ್ ಸ್ನಾಕ್ಸ್ ಸಿಗುತ್ತೆ ಅಂತ ಎಲ್ಲರಿಗೂ ಕುತೂಹಲ ಇರುತ್ತೆ. So we'll ask madam, so what all snacks do you have? Okay, when I started Snackzilla I started with sandwiches. Okay. And to be frank, you will ask me ನಾನು ಹೆಂಗೆ ಕಲಿತೆ ಸ್ಯಾಂಡ್ವಿಚಸ್. ಸ್ನ್ಯಾಕ್ಸೆಲ್ಲ ಸ್ಟಾರ್ಟ್ ಮಾಡೋ ಡಿಸಿಷನ್ ತಗೊಂಡೆ ವಿತೌಟ್ ನೋಯಿಂಗ್ ಹೌ ಟು ಕುಕ್ ಸ್ಯಾಂಡ್ವಿಚಸ್. ನಾನು ಎಲ್ಲ ಇಂಟೀರಿಯರ್ಸ್ ಆಗ್ತಾ ಇತ್ತು ಕೆಫೆದು. ಅವಾಗ ನಮ್ಮ ತಂದೆಗೆ ಆರಾಮಿದ್ದಿಲ್ಲ, ಆ್ಯಂಡ್ ಐ ಹ್ಯಾಡ್ ಟು ಟೇಕ್ ಹಿಮ್ ಟು ಮುಂಬೈ ಫಾರ್ ಸಮ್ ಕೈಂಡ್ ಆಫ್ ಆಪರೇಷನ್ಸ್ ಆ್ಯಂಡ್ ಟ್ರೀಟ್ಮೆಂಟ್ಸ್. ಸೊ ಡ್ಯೂರಿಂಗ್ ದಟ್ ಟ್ರೀಟ್ಮೆಂಟ್ಸ್ ನನ್ನ ಹತ್ರ 3 to 4 hours ಟೈಮ್ ಇತ್ತು. ಐ ಹ್ಯಾಡ್ ಟು ಓನ್ಲಿ ಸಿಟ್ ಔಟ್ಸೈಡ್ ದ ಆಪರೇಷನ್ ಥಿಯೇಟರ್ ಆ್ಯಂಡ್ wait for him to get the procedures done. Okay. So our timing, what I used to do is I would stand on the street with the local vendors. Yaar sandwiches ಮಾಡ್ತಾ ಇದ್ರು, ಮುಂಬೈ sandwiches, and ಅಲ್ಲೇ ನಿಂತ್ಕೊಂಡು ನಾನು ಅವ್ರ sandwiches ಕಲಿತೆ. And ನೋಡ್ತಾ I understood ki what is required, how they make, and what is the efficiency required. ಅದೆಲ್ಲ knowledge ತಗೊಂಡು when I came back to Goa, I started with the sandwiches, and my Mumbai girl sandwiches are doing really well. ಸೊ ಬ್ಯಾಂಗ್ಳೂರ್ ಅಂತ ಬಂದಾಗ ಹರಿ ಸ್ಯಾಂಡ್ವಿಚ್ ಫೇಮಸ್ ಇದ್ದಾರೆ, ಎವ್ರಿಬಡಿ ನೋಸ್ ಇಟ್. ಸೊ ಇವತ್ತು ಟುಡೇ ಐ ಆಮ್ ಗೋಯಿಂಗ್ ಟು ಟೇಸ್ಟ್ ದ ಸ್ಯಾಂಡ್ವಿಚ್ ವಾಟ್ ಯು ಆರ್ ಪ್ರಿಪೇರ್ಡ್. Yes. ಸೊ ಅದನ್ನ ನೋಡಿ ನಾನು ರಿವ್ಯೂ ಮಾಡಿ ಹೇಳ್ತೀನಿ. ಐ ಆಮ್ ಟೇಕಿಂಗ್ ಅ ಸ್ಯಾಂಡ್ವಿಚ್ ಫಾರ್ ಮೈ ಕಿಡ್ಸ್. ಸೊ ಗೋಯಿಂಗ್ ಫಾರ್ವರ್ಡ್ ನಿಮ್ಮಲ್ಲಿ ಬರ್ಡೇ ಇರ್ಬೋದು, ಕಿಟಿ ಪಾರ್ಟಿ ಇರ್ಬೋದು, ಮೆಹಂದಿ ಇರ್ಬೋದು, ಮದುವೆ ಇರ್ಬೋದು, ಅಥವಾ ಸಡನ್ ಗೆಸ್ಟ್ ಇರ್ಬೋದು. ಸೊ ಫಾರ್ ಆಲ್ ದೋಸ್ ವಿಲ್ ಯು ಸಪ್ಲೈ? Yes, we will supply, and we are also into the nutritions. Okay. So ಯಾರು ಜಿಮ್ ಹೋಗ್ತಾರೆ, ಯಾರು ಹಾಸ್ಪಿಟಲ್ಸ್ ಹೋಗ್ತಾರೆ, ಅವ್ರ ಸಲುವಾಗಿ ಒಳ್ಳೆ ಒಳ್ಳೆ ನ್ಯೂಟ್ರಿಷನಲ್ ಸ್ಯಾಲಡ್ಸ್ ಇದೆ, ಲೈಕ್ ಪನೀರ್ ಸ್ಯಾಲಡ್, ಸೋಯಾ ಚಂಕ್ ಸ್ಯಾಲಡ್, ಸ್ಪ್ರೌಟ್ ಸ್ಯಾಲಡ್, ಕಾರ್ನ್ ಕ್ಯೂಕಂಬರ್ ಸ್ಯಾಲಡ್, ಡಿಫ್ರೆಂಟ್ ಕೈಂಡ್ ಆಫ್ ಸ್ಯಾಲಡ್ಸ್ ಆಲ್ಸೋ ವಿ ಮೇಕ್. ಸೊ ಗುಡ್ ನ್ಯೂಸ್ ಏನಪ್ಪ ಅಂದರೆ ಇವ್ರದ್ದು ಮೆನ್ಯೂನ ನೀವು ನೋಡಿ ಬುಕ್ ಮಾಡಿದ್ರೆ ಪ್ರಯೋರ್ ಅಟ್ಲೀಸ್ಟ್ 1 to 2 hours ಪ್ರಿಯೋರ್ ನಿಮ್ಮ ಮನೆಗೆ ಡೆಲಿವರಿ ಬರುತ್ತೆ ಥ್ರೂ ರ್ಯಾಪಿಡೋ. Yes. And everything. Yes, perfectly. Through Zomato also you accept Yes, orders? we accept orders. So Snackzilla is available even in Zomato. They will deliver through Rapido and all kinds of app. So ನಿಮ್ಮ ಮನೆಯಲ್ಲಿ ಪಾರ್ಟಿ ಇದೆ, ಮಕ್ಕಳಿಗೆ ಪಾಸ್ತಾ ಬೇಕಾ, ಪಿಜ್ಜಾ ಬೇಕಾ, ಬರ್ಗರ್ ಬೇಕಾ, ಆ್ಯಂಡ್ ಸ್ಪೆಷಲಿ ಹೋಮ್ ಕುಕ್ಡ್ ಬೇಕಂದರೆ ಯು ಶುಡ್ ಕಾಂಟ್ಯಾಕ್ಟ್ ರೇಷ್ಮಾ ಮೇಡಮ್ ಥ್ರೂ Snackzilla. ಸೊ ಎಲ್ಲ ಅಪ್ಡೇಟ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು so much. Thank you.